ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಪ್ರಮುಖವಾದಂಥ ದ್ವೀಪಗಳ ಬಗ್ಗೆ, ಇಟ್ ಮೀನ್ಸ್ ಐಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಒಂದು ಪ್ರಶ್ನೆ ಬರೋಂಥ ಚಾನ್ಸ್ ಇದೆ. ರೀಸೆಂಟಾಗಿ ಗ್ರೂಪ್ಸಿಗೆ ಮತ್ತು KPSC ಕಂಡಕ್ಟ್ ಮಾಡೋಂಥ ಕೆಲವೊಂದು ಎಕ್ಸಾಮ್ಸಿಗೆ ಬಂದಿದೆ. KA ಕೂಡ ಕಂಡಕ್ಟ್ ಮಾಡೋಂಥ ಎಕ್ಸಾಮ್ಸಿಗೆ ಬಂದಿದೆ. ಮುಂಬರುವಂಥ ಪೊಲೀಸ್ ಹಾಗೂ ವಾರ್ಡನ್ ಹಾಗೂ GPS ಸ್ಟಾರ್ HS ಸ್ಟಾರ್ ಬರೋಂಥ ಚಾನ್ಸ್ ತುಂಬ ಇದೆ. ಮ್ಯಾಟ್ರಿಗೆ ಹೋಗೋಣ. ನೋಡಿ, ಫಸ್ಟ್ ಪಾಯಿಂಟ್ ಸೇಂಟ್ ಮೇರಿ ಐಲ್ಯಾಂಡ್. ಸೇಂಟ್ ಮೇರಿ ಐಲ್ಯಾಂಡ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇದಕ್ಕೆ ಇನ್ನೊಂದು ಹೆಸರು ತೋನ್ಸೇಪರ್ ಐಲ್ಯಾಂಡ್ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು ಇನ್ನೊಂದು ಹೆಸರು ಕೊಕೊನಟ್ ಐಲ್ಯಾಂಡ್ ಅಂತಲೂ ಕರಿತೀವಿ. ನೋಡಿ, ಅಲ್ಲಿ ನಿಮ್ಮ ಚಿತ್ರದಲ್ಲೇ ಕಾಣುತ್ತೆ ನೋಡಿ, ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದೀವಿ ಚಿತ್ರ. ಕೊಕೊನಟ್ಸ್, ಆ ಒಂದು ಐಲ್ಯಾಂಡ್ನಾಗೆ ಕೊಕೊನಟ್ ಜಾಸ್ತಿ ಬೆಳೀತಿದ್ದಾವೆ. ಆಮೇಲೆ ತೋನ್ಸೇಪರ್ ಅಂತ ಕೂಡ ಕರಿತೀವಿ. ಆಮೇಲೆ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಕೂಡ ಗೊತ್ತಿರಬೇಕು ನಿಮಗೆ ಇದು ವಿಶೇಷವಾಗಿ. ನೆಕ್ಸ್ಟು ನಮ್ಮ ಇಂಡಿಯಾದಲ್ಲಿ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ರೀಸೆಂಟಾಗಿ ಯಾಣ ಅನ್ನೋದು ಡಿಕ್ಲೇರ್ ಆಯಿತು. ಹಂಗಾದ್ರೆ ಎಷ್ಟಿದ್ವು ಕರ್ನಾಟಕ ಅಂತ ಕೇಳಿದ್ರೆ 5 ಇದ್ವು. 5ರಲ್ಲಿ ನೋಡಿ, ವಿಶೇಷವಾಗಿ ಸೇಂಟ್ ಮೇರಿ ಐಲ್ಯಾಂಡ್ ಕೂಡ ಒಂದು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಅದರ ಯಾವ್ದು ತಗೊಂತಾನಂದರೆ ಕಾಲಮ್ನರ್ ಅಗ್ನಿಶಿಲ ಅಂತ ತಗೊಂತಾನೆ. ಇದು ಗೊತ್ತಿರಬೇಕು. ಸ್ತಂಭಾಕಾರದ ಅಗ್ನಿಶಿಲ ಅಂತ ಕರಿತೀವಿ. ಎಲ್ಲಿ? ಸೇಂಟ್ ಮೇರಿ ಐಲ್ಯಾಂಡ್. ನೋಡಿ, ಅದು ಸ್ತಂಭಾಕಾರದಾಗ ಕಾಣ್ತಾ ಇದೆ ಚಿತ್ರ ನೋಡ್ಕೊಂಡು ಆನ್ಸರ್ ಪಟ್ ಅಂತ ಹಾಕ್ಬೇಕು ನೀವು. ನೆಕ್ಸ್ಟ್ ಮ್ಯಾಟ್ರಿಗೆ ಹೋಗೋಣ ನಾವು. ಸೆಕೆಂಡ್ ಒನ್ ನೇತ್ರನ್ ಐಲ್ಯಾಂಡ್. ಅದು ನೋಡಲಿಕ್ಕೆ ನಿಮ್ಗೆ ಹೆಂಗೆ ಕಾಣ್ತಾ ಇದೆ ನೋಡಿ. ಸಾರಿ, ಇನ್ನೊಂದು ಪಾಯಿಂಟ್ಗೆ ಹೋಗೋಣ. ಸೇಂಟ್ ಮೇರಿ ಐಲ್ಯಾಂಡ್ ಬಂದುಬಿಟ್ಟು ಮಲ್ಪೆದಲ್ಲಿ ಬರುತ್ತೆ. ಉಡುಪಿ ಪ್ಲೇಸ್ ಕೊಟ್ಟಿದ್ದೀನಿ, ಒಂದು ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೇತ್ರನ್ ಐಲ್ಯಾಂಡ್ ನೋಡಿ, ನೋಡಲಿಕ್ಕೇ ಲವ್ ಸಿಂಬಲ್ ಥರ ಕಾಣ್ತಾ ಇದೆ. ಅದಕ್ಕೆ ನಾವು ಇದನ್ನು ಲವ್ ಅಂದ ತಕ್ಷಣ ನಮಗೆ ನೆನಪಾಗೋದೆ ಪಿಜನ್, ಅಂದರೆ ಪಾರಿವಾಳ. ಆ ಪಿಜನ್ ಐಲ್ಯಾಂಡ್ ಅಂತಲೇ ಕರಿತೀವಿ. ಇದು ನಮ್ಗೆ ಗೊತ್ತಿರಬೇಕಿದು. ಈ ಮುರುಡೇಶ್ವರ ಹತ್ರನೇ ಬರುತ್ತೆ. ಇದು ಒಂದು ಸ್ಕ್ಯೂಬಾ ಡ್ರೈವಿಂಗ್ ಆಗಿರ್ಬೋದು, ಸಮುದ್ರ ಜೀವ ವೈವಿಧ್ಯತೆಗೆ ತುಂಬ ಹೆಸರುವಾಸಿಯಾಗಿದೆ. ಈ ನೇತ್ರನ್ ಐಲ್ಯಾಂಡ್ ಬಗ್ಗೆ ತಿಳ್ಕೊಂಡಿರಬೇಕು. ರೀಸೆಂಟಾಗಿ ಅಪ್ಪು ಮೂವಿ ಇಲ್ಲೇ ಒಂದು ಏನು ಶೂಟಿಂಗ್ ನಡೆದಿದೆ ಅಂದರೆ ಕ್ಲಾರಿಟಿ ಇರಬೇಕು. ನೋಡಿ, ಸೇಂಟ್ ಮೇರಿ ಐಲ್ಯಾಂಡು ವಿಶೇಷ ಗೊತ್ತಾಯಿತು, ನೇತ್ರನ್ ಐಲ್ಯಾಂಡು ವಿಶೇಷ ಗೊತ್ತಾಯಿತು. ನೆಕ್ಸ್ಟ್ ಬಸವರಾಜ ದುರ್ಗ ಅಂತೇಳಿದ್ದು ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ರೀಸೆಂಟಾಗಿ ಇನ್ನೂ ಯಾವ ಎಕ್ಸಾಮ್ಸ್ ಕೇಳಿಲ್ಲ, ಬಟ್ ಮುಂಬರೋಂಥ ಕೇಳೋಂಥ ಚಾನ್ಸಸ್ ಇದೆ. ಯಾಕೆ ಕೇಳ್ಬೋದು ಅಂತಂದರೆ, ಇದೊಂದು 1 hour ಹತ್ರ ಬರುತ್ತೆ. ಇದು ಸುಮಾರು 16-17ನೇ ಶತಮಾನದಲ್ಲಿ ಕೆಳದಿ ನಾಯಕರು ಏನಿರ್ತಾರಲ್ವ, ಅಂದರೆ ಕೆಳದಿ ಅರಸರು ಇಲ್ಲಿ ನಿರ್ಮಾಣ ಮಾಡಿಕೊಂಡು ಅವ್ರು ಕೆಲವೊಬ್ಬರು ವಾಸವಾಗ್ತಿದ್ರು. ಅದು ಈ ಒಂದು ಲ್ಯಾಟ್ರೈಟ್ ಕಲ್ಲುಗಳಿಂದ ಒಂದು ಬಲಿಷ್ಠ ಕೋಟೆಗೋಡೆ ನಿರ್ಮಿಸಲಾಗಿದ್ದು ಗೊತ್ತಿರ್ಬೇಕು. ಯಾರು ಮಾಡಿದಪ್ಪ ಅಂದರೆ ಕೆಳದಿ ಅರಸರು. ಲ್ಯಾಟ್ರೈಟ್ ಸಾಯಿಲ್ ಅಂದರೆ ಈ ಒಂದು ಜಂಬಿಟ್ಟಿಗೆ ಮಣ್ಣಿನಿಂದ ಈ ಒಂದು ಏನು ಕೋಟೆಯನ್ನು ಕಟ್ಟಿರೋದು ಯಾರು? ಕೆಳದಿ ಅರಸರು ಅನ್ನೋದು ಗೊತ್ತಿರಬೇಕು. ದ್ವೀಪ ಕೋಟೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಇದು ಕೇಳೋಂಥ ಚಾನ್ಸ್ ಇದೆ ಮುಂಬರೋಂಥ ಎಕ್ಸಾಮ್ಸಲ್ಲಿ. ಬಸವರಾಜ ದುರ್ಗ. ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ದೇವಗಢ. ಈ ದೇವಗಢ ಐಲ್ಯಾಂಡ್ ಅನ್ನೋದು ಕಾರವಾರ ಸಮೀಪ ಹತ್ರ ಬರುತ್ತೆ. ಕಾರವಾರ ಅಂದರೆ ನಮಗೆ ಗೊತ್ತಿರಬೇಕು ವಿಶೇಷವಾಗಿ. ಈ ಒಂದು ಗಾಂಧೀಜಿಯವರು ಕೂಡ ಕಾರವಾರಕ್ಕೆ ಬಂದಿದ್ದರು. ನೆಕ್ಸ್ಟು ಕಾರವಾರ ಅಂತಂದರೆ ನಮಗೊಂದು ಪೋರ್ಟ್ ಅಂದರೆ ನೆನಪಾಗುತ್ತೆ, ಸೀ ಪೋರ್ಟು. ಇದೊಂದು ಗೊತ್ತಿರಬೇಕು, ವಿಶೇಷ ಉತ್ತರ ಕನ್ನಡದಲ್ಲಿ ಬರುತ್ತೆ. ಈ ಒಂದು ಕಾರವಾರದಲ್ಲಿ ಬರುವಂಥ ಈ ಒಂದು ದೇವಗಢ ಒಂದು ಏನು ಐಲ್ಯಾಂಡ್ ಇದೆ ಅಲ್ವಾ, ಇದರಲ್ಲಿ ಅರಬ್ಬಿ ಸಮುದ್ರ ಇದಕ್ಕೆ ಅಂದರೆ ಸಮೀಪ ಇದೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಕುರುಮ್ಗಢ್ ಪೋರ್ಟ್ ಅಂತೇಳಿ, ಕುರುಮ್ಗಢ್ ಐಲ್ಯಾಂಡ್ ಅಂತೇಳಿ ಇದೆಲ್ಲಿ ಬರುತ್ತೆ ಅಂದರೆ ಇದು ಕೂಡ ಈ ಒಂದು ಕಾರವಾರ ಹತ್ರನೇ ಬರುತ್ತೆ. ಬಟ್ ಇಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಈ ಒಂದು ಟಾರ್ಟೈಸ್ ಆಮೆಗಳು ಆಕಾರ ಇರೋದ್ರಿಂದ ಇದನ್ನು ಟಾರ್ಟೈಸ್ ಒಂದು ಐಲ್ಯಾಂಡ್ ಅಂತಲೂ ಕರಿಬೋದು. ನೋಡಿ, ಆಮೆ ಥರನೇ ಕಾಣುತ್ತೆ ಇದನ್ನು. ಸೊ ಆಮೆ ಆಕಾರದ ದ್ವೀಪ ಇರೋದ್ರಿಂದ ಇದನ್ನು ನಾವು ಟಾರ್ಟೈಸ್ ಐಲ್ಯಾಂಡ್ ಅಂತಲೂ ಕರಿಬೋದು. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಟೆಂಪಲ್ ಕಟ್ಟಿದ್ದಾರೆ, ನರಸಿಂಹ ದೇವಾಲಯ ಟೆಂಪಲ್ ಅಂತೇಳಿ ಕಟ್ಟಿದ್ದಾರೆ. ಇದು ಕ್ಲಾರಿಟಿ ಇರಬೇಕು. ಇದು ಕುರ್ಮಗಢಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ನರಸಿಂಹ ದೇವಸ್ಥಾನ. ನೋಡಿ, ಇವತ್ತು ನಾವು ಸುಮಾರು ಒಂದು 5 ಐಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂಬರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳೋಂಥ ಚಾನ್ಸಸ್ ತುಂಬ ಇದೆ. ಸೊ ಇನ್ನೂ ವಿಶೇಷವಾಗಿ ಇನ್ನೂ ಬ್ಯೂಟಿಫುಲ್ಲಾಗಿ ನಾವು ವೀಡಿಯೋ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸು ನೆಕ್ಸ್ಟ್ ಶಾರ್ಟ್ಸಲ್ಲಿ ಕೂಡ ಬಿಟ್ಟಿರ್ತೀವಿ, ಅದರಲ್ಲಿ ಅಬ್ಸರ್ವ್ ಮಾಡಿ. ಒಳ್ಳೊಳ್ಳೆ ಪಾಯಿಂಟ್ಸ್ ಬಿಟ್ಟಿದ್ವಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.